ಸರ್ ನಮಸ್ತೆ. ಹ. ವೆಲ್ಕಮ್ ಟು ಅವರ್ ಚಾನಲ್ ಗುಡ್ ಮನಿ ಕನ್ನಡ ಅಂತೇಳಿ ಹೊಸ ಚಾನಲ್ಲು. ಸೊ ಈ ಚಾನಲಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ನಮಗೆ ಕೆಲವು ಮಾಹಿತಿಗಳು, ಕೆಲವು ಡೌಟ್ಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗಿ. ಸೊ ನಮ್ಮ ಆಡಿಯನ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಟು ಯುವರ್ ಚಾನಲ್. ನಿಮ್ ಚಾನಲ್ಗೆ ನನ್ನ ಇನ್ವೈಟ್ ಮಾಡೋದಕ್ಕೆ ಧನ್ಯವಾದಗಳು. ಈಗ ನಿಮ್ಮ ಏನೇ ಒಂದು ಕ್ವೆಶನ್ಸ್ ಇದ್ರು ನನ್ನ ಒಂದು ನಾಲೆಡ್ಜ್ ಅಲ್ಲಿ ಏನ್ ಲಿಮಿಟೇಷನ್ಸ್ ಇದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸರ್ ಈಗ ಫಸ್ಟ್ ಫೈನಾನ್ಸ್ ಅಂತ ಬಂದಾಗ ಈಗ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಸೊ ಬೇಸಿಕ್ ಆಗಿ ಸಿಂಪಲ್ ಆಗಿ ಏನ್ ಹೇಳ್ಬೋದು ಸರ್? ಶೇರ್ ಮಾರ್ಕೆಟ್ ಅಂದ್ರೆ ಅದೊಂದು ನಿಮ್ಗೆ ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ಇರುವಂತ ಒಂದು ಆಪರ್ಚುನಿಟಿ. ಸೊ ಅದು ಮಾರ್ಕೆಟ್ ಇದ್ದಂಗೆ. ಹೇಗೆ ನಿಮ್ಗೆ ಇವಾಗ ಮಾರ್ಕೆಟ್ ಇರುತ್ತೆ, ಅಲ್ಲಿ ನಿಮ್ಗೆ ಬೇಕಾಗಿರುವಂತ ವಸ್ತುಗಳನ್ನ ಕೊಂಡ್ಕೊಳ್ತೀರಾ, ಅದೇ ರೀತಿ ಇಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ನಿಮ್ಮ ಹಣನ ವಿನಿಯೋಗಿಸಿ ಅಲ್ಲಿಂದ ನಿಮ್ಗೆ ಏನ್ ಬೇಕೋ ಅದನ್ನ ಕೊಂಡ್ಕೊಂತೀರಾ. ನೀವು ಏನಾದ್ರೂ ಪ್ರತಿ ದಿವಸ ಮಾರ್ಕೆಟ್ ಹೋಗಿ ಕೊಂಡ್ಕೊಂಡ್ ಬಂದಾಗ ಫೈನಾನ್ಷಿಯಲ್ ಬೆನಿಫಿಟ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ಸಪೋಸ್ ನೀವು 1 kg ಅಕ್ಕಿ ತಗೋ ಬರ್ತೀರಾ, ಆಯ್ತಾ? ಅಕ್ಕಿನ ಮತ್ತೆ ಮಾರಲ್ಲ, ಅದು ನಿಮ್ಮ ಯೂಸ್ಗೆ ಇಟ್ಕೊಳ್ತೀರಾ. ಆದ್ರೆ ಇಲ್ಲಿ ಹಣ ನೀವು ವಿನಿಯೋಗಿಸ್ತಾ ಇರೋದು ಶೇರ್ ಮಾರ್ಕೆಟ್ ಅಲ್ಲಿ, ಆ ಹಣ ಇಂಪ್ರೂವ್ ಆಗ್ಲಿ, ಬೆಳಿಲಿ, ಗ್ರೋ ಆಗ್ಲಿ, ಅದರಿಂದ ಲಾಭ ಬರ್ಲಿ ಅಂದ್ರೆ ನೀವು ನಿಮ್ ಹಣನ ಹೂಡಿಕೆ ಮಾಡಿ ಆ ಹಣ ನಿಮ್ಗೆ ಲಾಭ ತಂದ್ಕೊಡೋ ರೀತಿ ಮಾಡುವಂತ ಒಂದು ಜಾಗ ಶೇರ್ ಮಾರ್ಕೆಟ್ ಅಂತ. ಸರ್ ಈಗ ಅದು ಯಾವುದೇ ಫಿಸಿಕಲ್ ಮಾರ್ಕೆಟ್ ತರ ಇರೋದಿಲ್ಲ. ಓಕೆ, ಈಗ ಶೇರ್ ಮಾರ್ಕೆಟಲ್ಲಿ ನೀವು ಹೇಳ್ತಿದ್ದೀರಿ ನಾವು ಹಣ ಹೂಡಿಕೆ ಮಾಡಬೇಕು, ಇಲ್ಲ ಏನಾದರೂ ಪರ್ಚೇಸ್ ಮಾಡ್ದಂಗೆ ಅಂತ ಹೇಳ್ತೀರಿ. ಇದಕ್ಕೇನಾದರೂ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕಾ, ಇಲ್ಲ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದಾ ಅದರಲ್ಲಿ? ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ, ಯಾವ ಒಂದು ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಅಥವಾ ಇಷ್ಟೇ ಓದಿರ್ಬೇಕು ಮಾಡಿರ್ಬೇಕಂತ ಇಲ್ಲ. ಯಾರು ಬೇಕಾದ್ರೂ ಮುಕ್ತವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿ ಅದರಿಂದ ಲಾಭ ಗಳಿಸಬಹುದು. ಅದು ಯಾವುದೇ ರೀತಿ ನಿಮ್ಗೆ ವಿಜ್ಞಾನ ಅಥವಾ ಒಂದು ಕಾಮರ್ಸ್ ಡಿಗ್ರಿ ಇದ್ರೆ ಮಾತ್ರ ಅವನು ಮಾಡಬಹುದು, ಇಲ್ಲಾಂದ್ರೆ ಇಲ್ಲ ಅಂತ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ದಂಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಜನ ಇದ್ದಾರೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸುವಂತವ್ರು, ಮಾಹಿತಿ ಕೊಡುವಂತವ್ರು. ಸೊ ಹಂಗಾಗಿ ನೀವು ಕಲಿಬಹುದು. ಅದ್ರ ಜೊತೆ ಎಚ್ಚರಿಕೆ ಕೂಡ ಇರ್ಬೇಕು, ಯಾಕಂದ್ರೆ ಇದು ಹಣದ ವಿಚಾರ. ನೀವು ಸ್ವಂತವಾಗಿ ಕಷ್ಟಪಟ್ಟು ದುಡಿದಿರೋಂಥದ್ದು ಅಥವಾ ಇನ್ಯಾವುದೋ ಒಂದು ಹಣನ ನೀವು ಎಲ್ಲಾದ್ರೂ ಹೂಡಿಕೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಸರ್ ನನ್ನ ಹತ್ರ ಡಿಗ್ರಿ ಇಲ್ಲ, ಅಥವಾ ನಾನು ಓದಿಲ್ಲ, ಫಾರ್ಮಲ್ ಎಜುಕೇಶನ್ ಇಲ್ಲ, ಇಂಗ್ಲಿಷ್ ಬರೋದಿಲ್ಲ, ಸೊ ಅದೆಲ್ಲ ನೀವು ದಾಟ್ಕೊಂಡ್ ಬರ್ಬೇಕಾಗತ್ತೆ. ಸೊ ಹೆಂಗೆ ಅದನ್ನ ಕಲಿತೀರಾ, ಎಷ್ಟರ ಮಟ್ಟಿಗೆ ನೀವು ಅದನ್ನ ಕಲಿತೀರಾ, ಅದನ್ನ ಎಷ್ಟು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಶೇರ್ ಮಾರ್ಕೆಟು ಅಂದ್ರೆ, ಈಗ ನಾನು ಯಾರಿಗಾದ್ರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀಯ ಅಂದ್ರೆ ಜೂಜಾಡ್ತಾ ಇದೆಯೇನೋ ಅನ್ನೋ ಥರ ನೋಡ್ತಾರೆ. ಸೊ ನಿಜವಾಗ್ಲೂ ಜೂಜ್ ಥರ ಇರುತ್ತಾ ಸರ್ ಶೇರ್ ಮಾರ್ಕೆಟು? ಅದು ಇತ್ತೀಚಿನ ದಿನಗಳಲ್ಲಿ ಜನಗಳ ಒಂದು ಮನೋಭಾವ. ಯಾಕೆ ಅಂದ್ರೆ ಶೇರ್ ಮಾರ್ಕೆಟ್ ನ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅದನ್ನ ಯಾವ ರೀತಿ ನೋಡ್ತೀರಾ ಶೇರ್ ಮಾರ್ಕೆಟ್ ನ. ಸೊ ಅದು ಹಣ ಮಾಡುವಂತ ಜಾಗ ಹೌದು, ಆದ್ರೆ ಹಣ ಮಾಡ್ಬೇಕು ಅಂದ್ರೆ ನಿಮ್ಗೆ ಇರ್ಬೇಕಾಗಿರುವಂತ ನಾಲೆಡ್ಜ್ ಏನು, ಎಷ್ಟು ಹಣ ಮಾಡ್ಬೋದು, ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭನ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದೆಲ್ಲ ನಿಮ್ಗೆ ಗೊತ್ತಿರ್ಬೇಕಂತ. ಆ ಮಾರುಕಟ್ಟೆಯ ಪರಿಮಿತಿ ಏನು ಅಂತ ತಿಳ್ಕೊಬೇಕಾಗತ್ತೆ. ಯಾವಾಗ ಅದು ಜೂಜ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಸಾಧನಗಳಿದಾವೆ ಶೇರ್ ಮಾರ್ಕೆಟ್ ಅಲ್ಲಿ. ಫ್ಯೂಚರ್ಸ್, ಆಪ್ಷನ್ಸ್, ಓಕೆ, ಡೇ ಟ್ರೇಡಿಂಗ್ ಅಂತ ಮಾಡ್ತಾರೆ. ಸೊ ಇವೆಲ್ಲ ಗೊತ್ತಿಲ್ದೇನೆ ಯಾರ್ದೋ ಒಂದು ಸೂಚನೆ ಮೇರೆಗೆ ಟೆಲಿಗ್ರಾಮ್, ವಾಟ್ಸಪ್, ಯಾವ್ದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಇನ್ಸ್ಟಾಗ್ರಾಮ್ ಇಂಥ ಕಡೆ ಕೆಲವರು ಈ ಸೆಲ್ಫ್ ಪ್ರೊಕ್ಲೇಮ್ಡ್ ಗುರುಗಳು ಇರ್ತಾರೆ. ಅಂದ್ರೆ ನಾನ್ ಹೇಳ್ದಂಗೆ ಈ ಸ್ಟಾಕ್ ಮೂವ್ ಆಗತ್ತೆ, 10ರಲ್ಲಿ ಒಂದು 3 ಸಲ ಯಶಸ್ಸು ಸಿಗುತ್ತೆ ಅಷ್ಟೇ ಅವ್ರಿಗೆ, ಇನ್ 7 ಸಲ ಲಾಸ್ ಆಗತ್ತೆ. ಸೊ ಅದು ಜೂಜಾಟ ಆಗೋಗ್ಬಿಡುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ, ಅಥವಾ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಲಿಮಿಟೆಡ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಸೊ ಆ ಟೈಮ್ ಲಿಮಿಟ್ ತಿಳ್ಕೊಬೇಕು ಅವರು. ನೀವು ಯಾವ್ದಾದ್ರು ಒಂದು ಕಂಪನಿಯ ಶೇರ್ ನ ನೀವು ಕೊಂಡ್ಕೊಂಡ್ರೆ, ಇವಾಗ ನೀವು ಮಾರೋವರೆಗೂ ಅಥವಾ ಕಂಪ್ನಿ ಮುಚ್ಕೊಂಡು ಹೋಗೋವರೆಗೂ ಆ ಶೇರ್ ನಿಮ್ ಹತ್ರ ಇರುತ್ತೆ, ಒಂದು ಅಸೆಟ್ ಆಗಿರುತ್ತೆ. ಆ ಕಾಂಟ್ರಾಕ್ಟ್ ಪರ್ಮನೆಂಟ್ ಕಾಂಟ್ರಾಕ್ಟ್ ತರ ಅದು ಆಲ್ಮೋಸ್ಟ್. ಸೊ ಅದರ ಅಪ್ರಿಸಿಯೇಷನ್ ಅಂದ್ರೆ ಅದರ ಮೌಲ್ಯ ಹೆಚ್ಚಾದಂತೆ ನೀವು ಅದನ್ನ ಮಾರಾಟ ಮಾಡೋದಕ್ಕೆ ಡಿಸೈಡ್ ಮಾಡ್ಬೋದು. ಮೌಲ್ಯ ತಗ್ಗಿದಾಗ ನೀವು ಅದನ್ನ ಒಂದ್ ರೀತಿ ಅನಲೈಸ್ ಮಾಡ್ಬೇಕಾಗತ್ತೆ ಸ್ಟಾಕ್ ನ. ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾವ ಕಂಪ್ನಿಗೆ ನೀವು ಹೂಡಿಕೆ ಮಾಡ್ತೀರಾ, ಕಂಪ್ನಿ ಹಿನ್ನೆಲೆ ತಿಳ್ಕೊಬೇಕು ನೀವು. ಅವಾಗ ನಿಮ್ಗೆ ಈ ನಿಮ್ಮ ಹೂಡಿಕೆ ಲಾಭ ತರುತ್ತಾ ಅಥವಾ ನಷ್ಟದ ದಾರಿ ಹಿಡಿಯತ್ತಾ ಅದ್ ನಿಮ್ಗೆ ಗೊತ್ತಾಗತ್ತೆ. ಸೊ ಎಷ್ಟು ದಿನ ಇದನ್ನ ನಾನು ತಡ್ಕೋಬೇಕಾಗತ್ತೆ, ಇದು ಮತ್ತೆ ವಾಪಸ್ ಅದೇ ಒಂದು ರೇಟಿಗೆ ಬರುತ್ತಾ, ಇನ್ನ ಕುಸಿತ ಕಾಣುತ್ತಾ ಈ ಮೌಲ್ಯ. ಸೊ ಆ ರೇಟ್ಸ್ ನೀವು ಜಡ್ಜ್ ಮಾಡ್ಬೇಕು ಅಂದ್ರೆ ಅನಾಲಿಸಿಸ್ ಕಲಿಬೇಕಾಗತ್ತೆ. ಸೊ ಅದು ಯಾರು ಕಲಿಸ್ತಾರೆ, ಏನ್ ಕಲಿಸ್ತಾರೆ ಅದೆಲ್ಲ ನಾನು ಎಲ್ಲೂ ಹೇಳಕ್ ಹೋಗಲ್ಲ. ಸೊ
ಅದು ಒಂದ್ ರೀತಿ ನಿಮ್ಮ ಒಂದು ಇಂಟರ್ನಲ್ ಅನಾಲಿಸಿಸ್ ನೀವು ಮಾಡ್ಬೇಕಾಗಿರೋದು. ಯಾಕಂದ್ರೆ ನೀವು ಹಣ ಹೂಡಿಕೆ ಮಾಡ್ತಿದ್ದೀರಲ್ಲ, ಯಾವ್ದೋ ಬ್ಯಾಂಕ್ ನಾಳೆ ನಮ್ಮ ಮನೆ ಪಕ್ಕ ಯಾವ್ದೋ ಒಂದು ಬ್ಯಾಂಕ್ ಬಂತು, ಸೊ ಆ ಬ್ಯಾಂಕ್ ಹೋಗಿ ನಾನು ಹಣ ಹಾಕ್ಬಿಡೋದು. ಆ ಬ್ಯಾಂಕ್ ಏನು, ಅದು ಹಿನ್ನೆಲೆ ಏನು, ಅದರಲ್ಲಿ FD ಮಾಡ್ಬೇಕಾ, RD ಮಾಡ್ಬೇಕಾ, ಅವ್ನು ಎಷ್ಟು ಬಡ್ಡಿ ಕೊಡ್ತಿದ್ದಾನೆ, ಅವ್ನು ಯಾವ ರೀತಿ ಒಂದು ಇದು ಪ್ರೊಸೀಜರ್ ಹೇಳ್ತಿದ್ದಾನೆ. ಸೊ ವೆಲ್ ನೋನ್ ಬ್ಯಾಂಕ್ಸ್ ಇರುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC, ಕೆನರಾ, ಇದೆಲ್ಲ ನಂಬಿಕೆಗೆ ಅರ್ಹ. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನನ್ನ ಹೆಸರಲ್ಲಿ ಒಂದು ಬ್ಯಾಂಕ್ ತಗ್ಲಾಕ್ಬಿಟ್ರೆ ನಾನು ಬೋರ್ಡ್, ಅಲ್ಲಿ ಬಂದು ಹೂಡಿಕೆ ಮಾಡು ಅಂತ ಹೇಳಿದ್ರೆ ಜನ ಎಂತವ್ರಿಗೂ ಭಯ ಆಗುತ್ತೆ. ಇದು ಯಾವ್ದಪ್ಪ ಇದು ಹೊಸ ಬ್ಯಾಂಕು, ಏನಿದು ಹಿನ್ನೆಲೆ ಏನಾದ್ರು. ಸೊ ಆ ರೀತಿ ನೀವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕಂಪ್ನಿದು, ಆ ಒಂದು ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ತಿಳ್ಕೊಬೇಕಾಗತ್ತೆ. ಅವ್ನು ಪ್ರೀವಿಯಸ್ಲಿ ಸ್ಟಾಕ್ಸ್ ಬೇರೆಯವ್ರು ತಗೊಂಡಾಗ ಎಷ್ಟು ರಿಟರ್ನ್ಸ್ ಕೊಟ್ಟಿದ್ದಾನೆ, ಸೊ ಇದ್ರಲ್ಲಿ ಹೂಡಿಕೆ ಮಾಡಿದ್ರೆ ನನ್ಗೆ ಲಾಭ ಇದೆಯಾ ಅನ್ನೋದು ಚಿಂತನೆ ಮಾಡಿ ನೀವು ಹಾಕ್ಬೇಕಾಗತ್ತೆ. ಈಗ ನಾನೇ ನಿಮ್ಗೆ ಯಾವ್ದೋ ಒಂದು ಸ್ಟಾಕ್ ಹೇಳ್ದೆ, ಈ ತರ ಬರುತ್ತೆ ನಾಗೇಶ್, ಇದ್ರಲ್ಲಿ ಹಾಕಿದ್ರೆ ಇಷ್ಟು ಲಾಭ ಬರುತ್ತೆ, ಹೌದಾ ಅಂತ ಹೇಳಿ ನೀವು ಹೋಗಿ ದಿಢೀರ್ನೆ ಹೂಡಿಕೆ ಮಾಡಿದ್ರೆ ಅದು ಗ್ಯಾಮ್ಲಿಂಗ್ ಆಗೋದು, ಜೂಜಾಟನೇ ಆಗೋದು. ಆಯ್ತಾ? ಮತ್ತೆ ಈ ಆಪ್ಷನ್ಸ್, ಫ್ಯೂಚರ್ಸ್ ಅಂತೆಲ್ಲ ಬರುತ್ತೆ. ಅದು ಹೋಗ್ತಾ ಹೋಗ್ತಾ ಯಾವಾಗಾದ್ರೂ ನಾವು ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಜೂಜಾಟ ತರ ಜನ ಮಾಡ್ಕೊಂಡ್ಬಿಡಿಯಾರ. ಈಗ ಜನಕ್ಕೆ ಯಾವ್ದೇ ಒಂದು ಸೌಲಭ್ಯ ಕೊಟ್ಟು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದಕ್ಕಿಂತ ಅವ್ರು ಅಲ್ಲಿ ಹೋದಾಗ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ದಿಢೀರ್ ಶ್ರೀಮಂತಿಗೆ ಬೇಕು ಎಲ್ಲರೂ. ನಾನು ಇವತ್ತು 1 ಲಕ್ಷ ಹಾಕಿದ್ರೆ 1 ತಿಂಗಳೆಲ್ಲ ಡಬಲ್ ಆಗ್ಬೇಕು, 1 ವಾರದಲ್ಲಿ ಡಬಲ್ ಆಗ ಹೇಗ್ ಸಾಧ್ಯ ಅದು? ಆಗುತ್ತಾ? ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಸೆಬಿಯಿಂದ ಬರುತ್ತೆ, RBI ಇಂದ ಬರುತ್ತೆ, ಜಾಣರಾಗಿ ಜಾಗರೂಕರಾಗಿ ಅಂತ ಹೇಳಿ. ಸೊ ನಿಮ್ಮ ದುಡ್ಡು ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಗೊತ್ತಿರ್ಬೇಕು, ಅದು ಏನಾಗ್ತಿದೆ, ಏನಾಗುತ್ತೆ ನೆಕ್ಸ್ಟ್ ಅಂತ. ಅವಾಗ್ಲೂ ನೀವು ಭರವಸೆ ಇಟ್ಟು ಇನ್ವೆಸ್ಟ್ ಮಾಡ್ಬೇಕು. ಈಗ ಅನ್ಪ್ರೆಸಿಡೆಂಟೆಡ್ ಯಾವ್ದೋ ಒಂದು ಇವೆಂಟ್ ಬಂದ್ಬಿಡತ್ತೆ, ಇವಾಗ ಇರಾನ್ ಮೇಲೆ ಯುದ್ಧ ಮಾಡ್ಬಿಡ್ತು ಅಮೆರಿಕ. ಸೊ ಎಲ್ಲಾ ಶೇರ್ ಮೌಲ್ಯಗಳು ಕುಸಿತ ಕಾಣ್ತವೆ. ಎಷ್ಟ್ ದಿನ ಯುದ್ಧ ಮಾಡ್ತಾರೆ? ಸೂರ್ಯ ಚಂದ್ರ ಇರೋವರೆಗೂ ಅಂತ ಅವ್ರು ಯುದ್ಧ ಮಾಡಲ್ಲ, ಯುದ್ಧ ಒಂದ್ ದಿವಸ ನಿಲ್ಲೇಬೇಕು. ಸೊ ಅದನ್ನ ನಾವು ಪ್ರೆಡಿಕ್ಟ್ ಮಾಡಕ, ಅದು ಆಯಾ ದೇಶಗಳ ಮುಖ್ಯಸ್ಥರು ಅಥವಾ ಅಲ್ಲಿ ಆಡಳಿತ ನಡೆಸುವಂತ ಒಂದು ಪಕ್ಷಗಳು ನಿರ್ಧಾರ ಮಾಡುವಂಥದ್ದು ಎಷ್ಟ್ ದಿನ ಯುದ್ಧ ನಡೆಯುತ್ತೆ ಅಂತ. ಆ ಯುದ್ಧ ನಡೆಯುವಂತ ಸಮಯದಲ್ಲಿ ನೀವು ತಗೊಂಡಿರುವಂತ ಶೇರ್ ಮೌಲ್ಯ ಕುಸಿಯುತ್ತೆ. ಯಾಕಂದ್ರೆ ಬಂಡವಾಳಗಳನ್ನ ಸುಮಾರು ಜನ ಹಿಂತೆಗೆದುಕೊಂಡ್ಬಿಡ್ತಾರೆ. ಸೊ ಸರ್ ಏನೋ ಮತ್ತೆ ನಾನ್ ತೆಗಿಬಾರ್ದ ಅಂದ್ರೆ, ಅದು ನಿಮ್ಗೆ ತೆಗೆಯಬಹುದು, ನಷ್ಟದಲ್ಲಿ ಇದ್ರೆ ನೀವು ಕಾಯ್ಬಹುದು. ಸೊ 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಹೋಯ್ತು ಅಂದ್ರೆ, ಸೊ ನನ್ನ ಹತ್ರ 10 ಶೇರ್ ಇದೆ 100 ರೂಪಾಯಿದು, 50 ರೂಪಾಯಿ ಆಗೋಯ್ತು, ಲಾಸ್ ಅಲ್ಲಿ ಇದೀನಿ. ಇನ್ನ ಒಂದು 10 ಶೇರ್ ನೀವು ಕೊಂಡ್ಕೋಬಹುದಾ? ನೋಡ್ಬೇಕು, ಇಲ್ವಾ? ಆಗಲ್ವಾ? ಸೊ ವೆಯ್ಟ್ ಮಾಡಿ. ಸೊ ನಷ್ಟದಲ್ಲಿ ಎಕ್ಸಿಟ್ ಆಗ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ನೀವು ತಗೊಂಡಿರುವಂತ ಶೇರು, ಆ ಕಂಪನಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದೆ, ಅದು ಮುಂದೆ ಲಾಭ ಕೊಡುತ್ತೆ, ಯಾವ್ದೋ ಒಂದು ಕಾರಣಗಳಿಂದ ಅದು ಡಿಲೇ ಆಗ್ತಿದೆ ಅಷ್ಟೇ. ನೀವು ನಷ್ಟದಲ್ಲೇ ಎಕ್ಸಿಟ್ ಆಗ್ಬೇಕು ಅಥವಾ ಅದನ್ನ ಮಾರ್ಬಿಡ್ಬೇಕು ಅಂತ ನೀವು ಹೂಡಿಕೆ ಮಾಡಿದೀರಾ, ಅದನ್ನ ವೆಯ್ಟ್ ಮಾಡ್ಕೋಬೇಕು. ಸೊ ಅದು ನಿಮ್ಗೆ ಲಾಭ ಅಷ್ಟೇ ಲೆಕ್ಕಾಚಾರ ಆಗುತ್ತೆ. ಜೂಜಾಟ ಯಾವಾಗ ಆಗುತ್ತೆ ಅಂದ್ರೆ, ಇವತ್ತು ಬೆಳಗ್ಗೆ ಬರ್ತೀನಿ ಇಂಟ್ರಾಡೇ ಟ್ರೇಡಿಂಗ್ ಗೆ, ಡೇ ಕಾಂಟ್ರಾಕ್ಟ್ ತಗೊಂಡಿರ್ತೀನಿ, 100 ರೂಪಾಯಿ 200 ರೂಪಾಯಿ ಒಂದು ಶೇರ್ ಇರುತ್ತೆ, 10 ಶೇರ್ ತಗೊಂಡು ಅದು 110 ರೂಪಾಯಿ ಆಯ್ತು ಅಂದ್ರೆ 10 ರೂಪಾಯಿ ಲಾಭ, ನಾನು ಅದನ್ನ ಮಾರಿ ಲಾಭನ ತಗೋಬಹುದು. 90 ರೂಪಾಯಿ ಆಯ್ತು ಅಂದ್ರೆ ನಷ್ಟ, ಅದನ್ನ ಮಾರಿ ನಾನು ನಷ್ಟನ ಅನುಭವಿಸ್ಬೇಕಾಗತ್ತೆ. ನಾನು ಮಾರೋದೇ ಇಲ್ಲ, ಹಂಗೆ ಇಟ್ಕೊಳ್ತೀನಿ ಅಂದ್ರೆ 3.20 ಅಥವಾ 3.15 ಟೈಮ್ ಅಲ್ಲಿ ನಿಮ್ಮ ಬ್ರೋಕರ್ ಅದನ್ನ ಸ್ಕ್ವೇರ್ ಆಫ್ ಮಾಡ್ತಾರೆ, ಮಾರ್ತಾರೆ, ಏನ್ ವ್ಯಾಲ್ಯೂ ಇರುತ್ತೆ ಅದು ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಅವನ ಕಡೆಯಿಂದ ಸ್ಕ್ವೇರ್ ಆಫ್ ಮಾಡೋದಕ್ಕೆ ಕೂಡ ಬ್ರೋಕರೇಜ್ ಚಾರ್ಜಸ್ ಆಗ್ತಾನೆ. ಇವಾಗ ನೀವು ಎಕ್ಸಿಟ್ ಆಯ್ತು ಅಂದ್ರೆ ಅದಕ್ಕೆ ಪೆನಾಲ್ಟಿ ಇರೋದಿಲ್ಲ. ಸೊ ಅವ್ನು ಎಕ್ಸಿಟ್ ಮಾಡ್ದ ಅಂದ್ರೆ ನಿಮ್ಗೆ ಅದಕ್ಕೆ ಪೆನಾಲ್ಟಿ ಚಾರ್ಜ್ ಮಾಡ್ತಾನೆ. ಸೊ ಯಾವಾಗ ನಾವು ಇಂಟ್ರಾಡೇ ಅಂತ ಹೋಗ್ತೀವಿ, ಯಾವಾಗ ನಾವು ಆಪ್ಷನ್ಸ್ ಅಂತ ಫ್ಯೂಚರ್ಸ್ ಅಂತ ಹೋಗ್ತೀವಿ, ಸೊ ಶೇರ್ ಮಾರ್ಕೆಟ್ ಅನ್ನೋದು ಯಾವಾಗ ದುಡ್ಡು ಮಾಡುವಂತ ಒಂದು ಸುವರ್ಣ ಅವಕಾಶ ಕೊಡ್ತಿತ್ತೋ ನಷ್ಟಕ್ಕೆ ದಾರಿ ಮಾಡ್ಕೊಡುತ್ತೆ. ಸೊ ಅದು ಗ್ಯಾಮ್ಲಿಂಗ್ ಅಂತಾನೆ ಆಗುತ್ತೆ, ಜೂಜಾಟ ಅಂತಾನೆ ಆಗ್ಬಿಡುತ್ತೆ. ಸೊ ಯು ಶುಡ್ ನೋ ದಿ ಇನ್ವೆಸ್ಟ್ಮೆಂಟ್ ಮಾಡಲ್. ಎಷ್ಟು ತಿಂಗಳು ನಾನು ಸಹಿಸ್ಕೋತೀನಿ ಒಂದು ಸ್ಟಾಕ್ ಪರ್ಚೇಸ್ ಮಾಡಾದ್ಮೇಲೆ. ಒಂದು ಕಂಪ್ನಿ ಬಿಸ್ನೆಸ್ ಸೈಕಲ್ ಇರುತ್ತಲ್ವಾ, ಎವ್ರಿ 3 months ಎವ್ರಿ ಕಂಪನಿ ಈಸ್ ಗೋಯಿಂಗ್ ಟು ಅನೌನ್ಸ್ ದಿ ಪ್ರಾಫಿಟ್ಸ್, ಕ್ವಾರ್ಟರ್ಲಿ ಪ್ರಾಫಿಟ್ ನ ಅನೌನ್ಸ್ ಮಾಡ್ತಾ ಬರ್ತಾರೆ. ಸೊ ಯಾವ ಒಂದು ಕಂಪನಿ ಯಾವ ರೀತಿ ಪರ್ಚೇಸ್ ಮಾಡ್ಬೇಕು, ಸೊ ಯಾವ ಟೈಮ್ ಅಲ್ಲಿ ಅದು ಕ್ವಾರ್ಟರ್ಲಿ ಪ್ರಾಫಿಟ್ಸ್ ನ ಅನೌನ್ಸ್ ಮಾಡುತ್ತೆ, ಹಿಂದೆ ಮುಂದೆ ಅದು ಪರ್ಚೇಸ್ ಮಾಡ್ಬೇಕಾ ಬೇಡವಾ, ಇದು ನಮ್ಗೆ ಪೂರ್ವಾಗ್ರಹವಾಗಿ ನಾವು ಅನಾಲಿಸಿಸ್ ಮಾಡಿ ಇಟ್ಕೋಬೇಕು. ನಾಳೆ ಕಂಪ್ನಿ ರಿಸಲ್ಟ್ ಇದೆ ಅಂದ್ರೆ ಇವತ್ತು ತಗೊಂಡ್ರೆ ಬ್ಲಂಡರ್ ಆಗತ್ತೆ. ಏನ್ ಬೇಕಾದ್ರೂ ಅಂದ್ರೆ ಆಗ್ಬೋದು. ನಾವೊಂದು 15 ದಿವಸ 15 ದಿವಸ 20 ದಿವಸದಿಂದಾನೆ ಕಂಪ್ನಿನ ಟ್ರ್ಯಾಕ್ ಮಾಡ್ಕೊಂಡ್ ಬರ್ಬೋದು. ಅದ್ರ ಬಗ್ಗೆ ನಿಮ್ಗೆ ನ್ಯೂಸ್ ಬರ್ತಾನೆ ಇರುತ್ತೆ, ಸುಮಾರು ಕಡೆ ಅವ್ರ ವೆಬ್ಸೈಟ್ ಅಲ್ಲೂ ಬರ್ತಾ ಇರುತ್ತೆ. ಸೊ ಅನ್ಕೋಬಹುದು ಅವಾಗ, ಈ ಕಂಪ್ನಿ ಈ ರೀತಿ ಎಲ್ಲ ಬಿಸ್ನೆಸ್ ಮಾಡ್ತಿದೆ, ಲಾಭ ಬರೋಂತ ನಿರೀಕ್ಷೆ ಎಲ್ರಿಗೂ ಇದೆ. ಸೊ ಹಂಗಾಗಿ ಸುಮಾರು ಜನ ಅದ್ರಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಆಯ್ತಾ? ನಾನು ಕೂಡ ಕಂಪ್ನಿ ಬ್ಯಾಲೆನ್ಸ್ ಶೀಟ್, ಪ್ರೀವಿಯಸ್ ರಿಸಲ್ಟ್ಸ್ ಏನು,
ಇಯರ್ಲಿ ಪರ್ಫಾರ್ಮೆನ್ಸ್ ಏನು, ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಅನಲೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಮಿನಿಮಮ್ ಲಾಭ ಬರೋದ್ರಿಂದ ಈ ಕಂಪ್ನಿ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬಹುದು ಪರ್ಚೇಸ್ ಮಾಡಿದ್ರೆ. ಇನ್ಕ್ರೀಸ್ ಆಯ್ತು, ಎಕ್ಸಿಟ್ ಆಗೋದು ಗೊತ್ತಿರ್ಬೇಕು. 1,000 ರೂಪಾಯಿ ಶೇರ್ ನಾನು ತಗೊಂಡ್ಬಿಟ್ಟೆ ಯಾವ್ದೋ ದೊಡ್ಡ ಕಂಪ್ನಿದು, ಆಯ್ತಾ, 1,000 ರೂಪಾಯಿ ಇತ್ತು. ಅದ್ 1,050 ಆದ್ರೆ ನೀವು ಎಕ್ಸಿಟ್ ಆಗುವಂತ ಆಪರ್ಚುನಿಟಿ ಹೇಳ್ತೀನಲ್ಲ. ಸೊ ನೀವು 1,050 ಬಂದಾಗ ನೀವು ಎಕ್ಸಿಟ್ ಆಗಲ್ಲ, ಇದು 1,100 ಆಗುತ್ತೆ. ಹೆಂಗೆ ಹೇಳ್ತಿದ್ರ ನೀವು 1,100 ಆಗುತ್ತೆ? ಅದು ನಿಮ್ಮ ಅನಾಲಿಸಿಸ್ ಪರ್ಫೆಕ್ಟ್ ಇರ್ಬೇಕು. 1,100 ಆಗುತ್ತಾ ನಿಮ್ಮ ಅನಾಲಿಸಿಸ್ ಪ್ರಕಾರ? 1,100ಕ್ಕೆ ನೀವು ಎಕ್ಸಿಟ್ ಆಗ್ಬೇಕು. ನಿಮ್ಮ ಟಾರ್ಗೆಟ್ ಅದಿರುತ್ತೆ. ನೀವೇನ್ ಮಾಡ್ತೀರಾ, 1,100 ಬಂದಿದೆ, ನೆಕ್ಸ್ಟ್ 1,200 ಬರ್ಬೋದು ಅಂತ ವೈಟ್ ಮಾಡ್ತೀರಾ. ರೀಟ್ರೇಸ್ ಆಗುತ್ತೆ, ವಾಪಸ್ ಬರುತ್ತೆ ಮೌಲ್ಯ. ಯಾಕೆಂದ್ರೆ ಎಲ್ರು ಲಾಭ ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಕ್ ಶುರು ಮಾಡ್ತಾರೆ. ನೀವು ಆಸ್ ಎ ರಿಟೇಲರ್ ಅಲ್ಲೇ ಸಿಗ, ಅತಿ ಆಸೆನೂ ಬೇಡ ಅಂತ, ಅತಿ ಆಸೆ ಇರಬಾರ್ದು. ಮತ್ತೆ ಅದು ಡೇ ಟ್ರೇಡಿಂಗ್ ಹೋಗಬಾರ್ದು. ಸೊ ಅವಾಗ್ಲೇ ನಿಮ್ಗೆ ಅದು ಜೂಜಾಟ ಅಂತ ಅನ್ಸೋದು. ಸೊ ಯಾಕೆ ಭಯ ಇರುತ್ತೆ ಜನರಲ್ಲಿ? ನೀವು ಇಂಡಿಯನ್ ಶೇರ್ ಮಾರ್ಕೆಟ್ ಪಾಸ್ಟ್ 2 years ಇಂದ ನೋಡಿದ್ರೆ ನೀವು ಲಾಭನೇ ಕೊಟ್ಟಿಲ್ಲ. ಫಸ್ಟ್ 2 years ಇಂದ 0 ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಅದೇ ನಿಮ್ದು ಕೊರಿಯಾ ಅಥವಾ ಬೇರೆ ಯಾವ್ದಾದ್ರು ಚಿಕ್ಕ ಪುಟ್ಟ ದೇಶಗಳು, ಹಾಂಗ್ಕಾಂಗ್ ಮಾರ್ಕೆಟ್ ಇರ್ಬೋದು, ಕೊರಿಯಾ ಇರ್ಬೋದು, ಈವನ್ US ಮಾರ್ಕೆಟ್ ಆಗಿರ್ಬೋದು, ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ತೈವಾನ್ ಮತ್ತೆ ಕೊರಿಯಾ ಆಲ್ಮೋಸ್ಟ್ ಡಬಲ್ ರಿಟರ್ನ್ ಕೊಟ್ಟಿದೆ. ತೈವಾನ್ 70% ಗಿಂತ ಹೆಚ್ಚು ರಿಟರ್ನ್ ಮಾರ್ಕೆಟ್ ಅಲ್ಲಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದಾಗ್ತಿಲ್ಲ. ಸೊ ಇಲ್ಲಿ ಗವರ್ಮೆಂಟ್ ಪಾಲಿಸಿಗಳು, ಇಲ್ಲಿರುವಂತ ಕಂಪ್ನಿಗಳು, ನಮ್ದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಬಹಳ ಕಮ್ಮಿ. ನಮ್ದೆಲ್ಲ ಸರ್ವಿಸ್ ಬೇಸ್ಡ್ ಕಂಪ್ನಿಗಳೇ. ಯಾರು ರಿಸರ್ಚ್ ಅಂಡ್ ಇನೋವೇಷನ್ ಮಾಡ್ತಾರೆ ಅವ್ರು ಬಂದು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಹೋಗ್ತಾರೆ. ಸಾಫ್ಟ್ವೇರ್ ಕಂಪ್ನಿ ಅಂತ ತಗೊಂಡ್ರೆ ನಮ್ದು ಯಾವ್ದು ಪ್ರಾಡಕ್ಟ್ ಇಲ್ಲ, ನಾವು ಬರೀ ಸರ್ವಿಸ್ ಅಲ್ಲಿ ಇದೀವಿ. ಸೊ ಆತರ ನೀವು ಇನ್ಫೋಸಿಸ್, TCS ಇವೆಲ್ಲ ತಗೊಂಡ್ರೆ ಸರ್ವಿಸ್ ಓರಿಯೆಂಟೆಡ್, ಇವ್ರು ಯಾವ್ದು ಪ್ರಾಡಕ್ಟ್ ಇಲ್ಲ. ಸೊ ಹಂಗಾಗಿ ಅಲ್ಲಿ ಏನ್ ಬದಲಾವಣೆ ಆಗುತ್ತೆ, ಅಲ್ಲಿ ಏನ್ ಲಾಭ ಬರುತ್ತೆ ಅಷ್ಟೇ ನಮಗೂ ಬರ್ತಿಲ್ಲಿ ಅಂತ ನಾವು ಯೋಚನೆ ಮಾಡಬಾರ್ದು. ನಮ್ಗೆ ಗೊತ್ತಿರ್ಬೇಕು ಏನಾಗ್ತಿದೆ. ನಮ್ ಮಾರ್ಕೆಟ್ ನಿಮ್ಗೆ ರಿಟರ್ನ್ಸ್ ಕೊಡ್ತಾ ಇಲ್ಲ. ಸೊ ಆ ರೀತಿ. ಸೊ ನೀವು ಅದೆಲ್ಲ ತಿಳ್ಕೊಂಡ್ರೆ, ಅಂದ್ರೆ ನಮ್ಮ ಮಾರ್ಕೆಟ್ ರಿಟರ್ನ್ ಕೊಟ್ಟಿಲ್ವಾ ಅಂದ್ರೆ ಕೊಟ್ಟಿದೆ. ಮಲ್ಟಿಪಲ್ ಟೈಮ್ಸ್ ಆ ಪ್ರೈಸ್ ವೇರಿ ಆಗಿರುತ್ತೆ. ಮೇಲೋಗಿ ಕೆಳಗೆ ಬಂದು, ಮೇಲೋಗಿ ಕೆಳಗೆ ಬಂದು. ಕೆಲವ್ರು ಹೇಳ್ತಾರೆ ನಿಮ್ಗೆ ಹೂಡಿಕೆ ಮಾಡಿ ಬಿಟ್ಬಿಡಿ, 5 ವರ್ಷ ಬಿಟ್ಬಿಡಿ, 10 ವರ್ಷ ಬಿಟ್ಬಿಡಿ, ಹಂಗಾಗುತ್ತೆ ಹಿಂಗಾಗುತ್ತೆ. ಇಂಡಿಯನ್ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 15 years ಇಂದ ಆ ಒಂದು ಚೈನ್ ನ ಬ್ರೇಕ್ ಮಾಡಿ ಹೂಡಿಕೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ರಿಟರ್ನ್ಸ್ ಕೊಟ್ಟಿರುತ್ತೆ. ನೀವು ಆ ಟೈಮಲ್ಲಿ ರಿಟರ್ನ್ಸ್ ನ ವಿಡ್ರಾ ಮಾಡ್ಕೊಂಡು ವೇಟ್ ಮಾಡ್ಬೇಕು ಮತ್ತೊಂದ್ ಸೈಕಲ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ. ನೀವು ಹಂಗೆ ಇಟ್ಕೊಂಡ್ಬಿಟ್ಟಿದ್ರೆ ನಿಮ್ಗೆ ಏನಾಗುತ್ತೆ, ಡಿವಿಡೆನ್ಸ್, ಬೋನಸ್ ಶೇರ್ಸ್ ಆದ್ರೆ ಇದ್ರಿಂದ ನೀವು ರಿಯಲೈಸ್ ಮಾಡುವಂತ ಪ್ರಾಫಿಟ್ ತುಂಬಾ ಕಮ್ಮಿ ಕಾಣಿಸುತ್ತೆ. 5 ವರ್ಷ ಇಟ್ಕೊಂಡೆ ನನ್ಗೆ ಇಷ್ಟೇನೋ ಬಂದಿದ್ದು ಅನ್ನೋ ಲೆವೆಲ್ಗೆ ಬಂದ್ಬಿಡುತ್ತೆ. ಅವಾಗ ಶೇರ್ ಮಾರ್ಕೆಟ್ ಏನಾಗುತ್ತೆ, ಕೆಲವ್ರಿಗೆ ಇದ್ರಲ್ಲಿ ಏನ್ ಪ್ರಯೋಜನ ಆಗ್ತಿಲ್ವಾ, ಇದ್ರ ಬದಲು ಬೇರೆ ಏನು. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ತುಂಬಾ ವ್ಯಾಲ್ಯೂ ಅಪ್ರಿಸಿಯೇಷನ್ ಇದೆ. ಬಲ್ಕಲ್ ತಗೊಂಡು ರಿಯಲ್ ಎಸ್ಟೇಟ್ ಹಾಕ್ಬಿಟ್ರೆ ಡಬಲ್ ಆಗಿ ಹೋಗುತ್ತೆ 5 yearsಗೆ. 10 years ಹೋದ್ರೆ 3 times ಆಗುತ್ತೆ. ಸೊ ಆ ರೀತಿ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದೇ ವರ್ಷಕ್ಕೆ ಡಬಲ್ ಆಗಿರುವಂತ ಸ್ಟಾಕ್ಸ್ ಇದೆ. ಆಗ್ತಿದ್ಯಾ? ಒಂದೇ ವರ್ಷಕ್ಕೆ 7 times ಪ್ರಾಫಿಟ್ ಕೊಟ್ಟಿದೆ. 1 ರೂಪಾಯಿ ಹಾಕಿದ್ರೆ 7 ರೂಪಾಯಿ ಬಂದಿರುವಂತ ಸ್ಟಾಕ್ಸ್ ಇದಾವೆ. ಐಡೆಂಟಿಫೈ ಮಾಡ್ಬೇಕು, ಎಂಟ್ರಿ ಆಗ್ಬೇಕು. ಅದ್ ಏನಾಗುತ್ತೆ, ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇದನ್ನ ತಗೊಂಡ್ 10 ವರ್ಷ ಬಿಟ್ಬಿಡ್ತೀನಿ ಅಂದ್ರೆ ಓಕೆ, ಬಿಡ್ಬೋದು. ನಿಮ್ಗೆ ಅದು 10 ವರ್ಷಕ್ಕೆ ಏನ್ ಮೌಲ್ಯ ಬರ್ಬೇಕಾಗಿರುತ್ತೆ ಅದ್ ಬಂದೇ ಬರ್ತೈತೆ, ಇಲ್ಲ ಅಂತ. ಕಂಪ್ನಿ ಅಕಸ್ಮಾತ್ 10 ವರ್ಷದಲ್ಲಿ ಲಾಸ್ ಆಗೋಯ್ತು, ಕೆಳಗಡೆ ಹೊರಟೋಯ್ತು ಅಂದ್ರೆ 10 ವರ್ಷ ಲಾಸ್ ಅಲ್ಲೇ ಇರ್ತೀರ. ನಿಮ್ಗೆ ಗೊತ್ತಿರ್ಬೇಕು, ಎಂಟ್ರಿ ಎಕ್ಸಿಟ್ ಗೊತ್ತಿರ್ಬೇಕು, ಎಷ್ಟು ಯಾವ್ದು ಒಂದು ಲೆವೆಲ್ ವರ್ಗೂ ಇನ್ವೆಸ್ಟ್ಮೆಂಟ್ ನ ಹೋಲ್ಡ್ ಮಾಡ್ಬೇಕು. ಅದನ್ನ ಇನ್ಫೋಸಿಸ್ ಶೇರ್ ಹಂಗಾದ್ರೆ ಸರ್ ನಾನು ತಗೊಂಡು 10 ವರ್ಷ ಬಿಟ್ಬಿಡ್ಲಾ ಅಂದ್ರೆ ಅದು ತಪ್ಪಾಗುತ್ತೆ. ನೀವ್ ಹೇಳ್ತಾ ಇರೋದು ಏನೇ ಆದ್ರೂ ಅತಿ ದುರಾಸೆ ಬೇಡ, ಒಂದು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಲಾಭ ಪ್ರಾಫಿಟ್ ಬಂದಿಗೆ ಎಕ್ಸಿಟ್ ಆಗಿ. ಅದ್ ತಿಳುವಳಿಕೆ ಬೇಕಲ್ಲ ಸರ್. ಅದು ಯಾರಿಗೆ ಗೊತ್ತಿರುತ್ತೆ. ನನಗೆ ಆಸೆ ಜಾಸ್ತಿ. ಈಗ ನಾನು 1,000 ರೂಪಾಯಿ ಹಾಕಿದ್ದೀನಿ, 50 ರೂಪಾಯಿಗೆ ನಾನು ಎಲ್ಲಿ ಖುಷಿ ಪಡ್ತೀನಿ? 1,000 ರೂಪಾಯಿಗೆ 1,000 ರೂಪಾಯಿ ಬರ್ಲಿ ಅಂತ ತಾನೇ ನಮ್ಮ ಆಸೆ. ಬೇಗ ದೊಡ್ಡವನಾಗಬೇಕಲ್ಲ. ಇಟ್ಕೋಬಹುದು. ಬೇಗ ಡೌನ್ ಆಗ್ಬೇಕು ಅಂದ್ರೆ ನೋಡಿ, 1,000 ರೂಪಾಯಿ 2,000 ರೂಪಾಯಿ ಆಗಿದೆ ಇನ್ಫೋಸಿಸ್ ಶೇರ್, ಇಲ್ಲ ಅಂತ ಅಲ್ಲ. ಇನ್ಫೋಸಿಸ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಶೇರ್, ವೆಲ್ ನೋನ್ ಕಂಪನಿ ಅಂತ. ಸೊ ಅದಾಗಿದೆ, ಪೆಣ್ಣೊಂದು ಆಗ್ತಾ ಇರುತ್ತೆ. ಅದು ಸ್ಟಾಕ್ ಸ್ಪ್ಲಿಟ್ ಅಂತ ಮಾಡ್ತಾನೆ. 2,000 ಇರೋ ಶೇರ್ ವ್ಯಾಲ್ಯೂನ 1,000 ಕೇಳಿಸ್ತಾನೆ. ನಿಮ್ಮ ಹತ್ರ 1 share ಇದ್ರೆ 2 share ಅಂತ ರಿಫ್ಲೆಕ್ಟ್ ಆಗುತ್ತೆ ಅಕೌಂಟ್. ಸೊ ಅದು ಮತ್ತೆ 2,000 ಹೋಗುವಷ್ಟು ಅವಕಾಶ ಮಾಡ್ಕೊಡ್ತಾರೆ ಪಾರ್ಸಲಿ. ಇನ್ಫೋಸಿಸ್ ಯಾವಾಗ ಲಾಭ ಮಾಡುತ್ತೆ ಮತ್ತೆ ತಿರ್ಗಾ ವಾಪಸ್ ಯಾವಾಗ ಪ್ರೈಸ್ ಬೀಳುತ್ತೆ ಅಂತ ಗೊತ್ತಿರ್ಬೇಕು ನನಗೆ. ಸೊ ನೀವು ಹಂಗೆ ಇಟ್ಕೊಂಡಿದ್ರೆ ಏನಾಗುತ್ತೆ, ನೀವು ಡಿವಿಡೆಂಡ್ಸ್, ಬೋನಸ್ ಮೇಲೆ ತೃಪ್ತಿ ಪಡ್ಬೇಕಾಗತ್ತೆ. ಶೇರ್ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಒಂದು ಸ್ಟಾಕ್ ವ್ಯಾಲ್ಯೂ, ನಿಮ್ದು ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೇಕು ಅಂದ್ರೆ ಟೈಮ್ ತಗೊಂಡು. ಸೊ ಜನಕ್ಕೆ ಏನ್ ಅನ್ಸುತ್ತೆ, ಇದ್ರ ಬದಲು ರಿಯಲ್ ಎಸ್ಟೇಟ್ ಬೆಸ್ಟ್ ಅಂತ ಅನ್ಸುತ್ತೆ. ಸ್ಟಾಕ್ ಮಾರ್ಕೆಟ್ ಅಂತಲ್ಲ ಇಂಡಿಯಾದಲ್ಲಿ. ಅವಾಗ ಅದ್ರ ಬದಲು ಸೈಟ್ ತಗೊಂಡ್ಬಿಟ್ರೆ, ಜಮೀನ್ ತಗೊಂಡ್ರೆ ಇನ್ನ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಪೊಟೆನ್ಶಿಯಲ್ ಇರುತ್ತೆ, ದುಡ್ಡು ಕೊಟ್ಟಿರುತ್ತೆ ನಿಮ್ಗೆ. ನೀವು ಅದನ್ನ ತಗೊಳಕ್ ಬಂದಿರಲ್ಲ. ಯಾರು ಹೇಳಿದ್ರು ಇನ್ವೆಸ್ಟ್ ಮಾಡಿದ್ರೆ ಬಿಟ್ಟೆ ಅಷ್ಟೇ, ಮುಗಿತಾ, ಕಡೆ ತಿರ್ಗಿ ನೋಡ್ಬಾರ್ದು.
10 ವರ್ಷ ಬಿಟ್ಬಿಡ ಹಂಗಾಗುತ್ತೆ. ಆ ಒಂದು ಮನ ಹೋಯ್ತು. 95ನೇ ಇಸ್ವಿಲಿ ಯಾರೋ ಒಬ್ರು ಟೈಟನ್ ಶೇರ್ ತಗೊಂಡ್ರಂತೆ, ₹3 ಇತ್ತಂತೆ, ಈಗ ₹4,000 ಆಯ್ತಂತೆ. ಸೊ ಆ ಒಂದು ಟೈಮ್ ಪೀರಿಯಡ್ ಮುಗೀತು. ಇವಾಗ ಎಲ್ಲಾ ಶೇರ್ಸ್ ಒಳ್ಳೆ ಅಪ್ರಿಸಿಯೇಷನ್ಸ್ ಎಲ್ಲ ಇದಾವೆ. ಯಾವ್ದು ನಿಮ್ಗೆ ₹3 ಇರೋದು 4,000 ಹೋಗುವಂತ ಕಂಪ್ನಿಗಳು ಯಾವ್ದು ಇಲ್ಲ. ಎಲ್ಲ ಬೆಳೆದು ಹೆಮ್ಮರವಾಗಿದೆ. ಅದ್ರಲ್ಲಿ ಬರುವಂತ ಏನು ಫ್ರೂಟ್ಸ್ ಇದೆ ಅದನ್ನೇ ನೀವು ತಗೋಬೇಕು. ಆ ಫ್ರೂಟ್ಸ್ ಬಂದಾಗ ತಗೋಬೇಕು. ಎಲ್ಲ ಅದು ಸೀಸನ್ ಮುಗ್ದೋದ್ಮೇಲೆ ಫ್ರೂಟ್ಸ್ ಎಲ್ಲ ಕೆಳಗ್ ಬಿದ್ಮೇಲೆ ಅಥವಾ ಇನ್ಯಾರೋ ಕಿತ್ಕೊಂಡು ಹೋಗೋದ್ಮೇಲೆ ನೀವು ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ಸೊ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ. ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ, ಆಮೇಲೆ ತಿರುಗು ನೋಡ್ಬೇಡಿ. ಆತರ ಅಲ್ಲ. ಓಕೆ ಆಕ್ಚುಲಿ ಪ್ರೆಡಿಕ್ಟ್ ದ ಫ್ಯೂಚರ್ ಆಫ್ ದ ಕಂಪ್ನಿ. ಟೈಟನ್ ₹3 4,000 ಆಗುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡ್ತಾರೆ ನಿಮ್ಗೆ? ಹೌದಾ? 95ನೇ ಇಸ್ವಿಯಿಂದ ಇವಾಗ ಇಲ್ಲ ಆಯ್ತು, 31 ವರ್ಷ ಆಯ್ತು. ಹೌದಾ? ಸೊ 31 ವರ್ಷಕ್ಕೆ ನಿನ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭವಿಷ್ಯ ಯಾರು ಹೇಳ್ತಾರೆ? ಇಂಪಾಸಿಬಲ್ ಇನ್ ಮಾರ್ಕೆಟ್. ಸೊ ಅದೊಂದು ಸ್ಟೀರಿಯೋಟೈಪ್ ಇದೆ. ಸೊ ದುಡ್ಡು ಡಬಲ್ ಆಗ್ಬೇಕು, ಟ್ರಿಪಲ್ ಆಗ್ಬೇಕು ಆಗುತ್ತೆ ಸರ್. ನೀವು ನೋಡ್ಕೋಬೇಕು ಅದನ್ನ. ಎವ್ರಿ ಡೇ ಹೌ ಟು ಫಾಲೋ ಯುವರ್ ಇನ್ವೆಸ್ಟ್ಮೆಂಟ್. ಕೊಡ್ತಿದ್ರಿ, ನೀವು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಒಂದು ₹1,000 ಒಂದು ಶೇರ್ ತಗೊಳ್ಳಿ, ಒಂದು ₹50 ಲಾಭ ಬರ್ತದೆ ಅಂತ. ಹಾಗಾದ್ರೆ ನಾನು ₹1,000 ನನ್ನ ಹತ್ರ ದುಡ್ಡು ಐತೆ, ನಾನು ಈಗ ಶೇರ್ ಮಾರ್ಕೆಟ್ಗೆ ಎಂಟರ್ ಆಗ್ಬೋದಾ?